ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅತಿ ಹಿಂದುಳಿದ ವಿಶ್ವಕರ್ಮ ಸಮಾಜದ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿ ಸೌಲಭ್ಯಗಳು ಇಲ್ಲದ ಕುಗ್ರಾಮದಲ್ಲಿ ಸರ್ಕಾರದ ಯಾವುದೇ ಸೌಲಭ್ಯ ಪಡೆದುಕೊಳ್ಳದೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದು ಇಂದು ದೇಶ ಮಟ್ಟದ ಎಂಬಿಬಿಎಸ್ ಪ್ರವೇಶ ಪರೀಕ್ಷೆಯಲ್ಲಿ ದೇಶಕ್ಕೆ 19,050 ಮತ್ತು ರಾಜ್ಯಕ್ಕೆ 1,030 ರ್ಯಾಂಕ್ ಪಡೆದು ಆಯ್ಕೆಯಾಗಿದ್ದಕ್ಕೆ ನಮ್ಮ ಸಮಾಜದ ಕೀರ್ತಿಯನ್ನು ಹೆಚ್ಚಿಸಿದ್ದಾನೆಂದು ವಿಶ್ವಕರ್ಮ ಸಮಾಜದ ಮುಖಂಡ ಶ್ರೀಶೈಲ ಬಡಿಗೇರ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೋಳಿ ಗ್ರಾಮದಲ್ಲಿ ವಿಶ್ವಕರ್ಮ ಸಮಾಜದಿಂದ ಎಂಬಿಬಿಎಸ್ ಪದವಿಗೆ ಆಯ್ಕೆಗೊಂಡಿರುವ ಶಿವಾನಂದ ಮಹಾದೇವ ಬಡಿಗೇರ್ ಅವರಿಗೆ ಏರ್ಪಡಿಸಲಾಗಿದ್ದ ಸನ್ಮಾನ ಸಮಾರಂಭದಲ್ಲಿ ಮಾತನಾಡ್ತಾ ಇದ್ರು. ವಿಶ್ವಕರ್ಮ ಸಮಾಜ ಅತ್ಯಂತ ಬಡತನದಿಂದ ಕೂಡಿದ್ದು ತಮ್ಮ ಕಲೆಯ ಮೂಲಕ ಜೀವನ ಸಾಗಿಸ್ತಾ ಇದ್ದು, ಇಂತಹ ಕುಟುಂಬದಲ್ಲಿ ಪಿಯುಸಿ ದ್ವಿತೀಯ ಪರೀಕ್ಷೆಯಲ್ಲಿ 93% ಅಂಕಗಳನ್ನು ಪಡೆಯುವುದರ ಮೂಲಕ ಇತ್ತೀಚೆಗೆ ನಡೆದ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮೈಸೂರಿನ ಮೆಡಿಕಲ್ ಕಾಲೇಜಿಗೆ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಎಂದಿದ್ದಾರೆ. ಇವತ್ತು ನಮ್ಮ ಮನೆಗೆ ನನ್ನ ಮಗನ ಸಾಧನೆಯನ್ನು ಗುರುತಿಸೋದಕ್ಕೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ನನ್ನ ಕುಟುಂಬದ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪ್ರಥಮದಲ್ಲಿ ಈ ನನ್ನ ಮಗನ ಸಾಧನೆಯನ್ನು ಗುರುತಿಸಿ ಸಾಕಷ್ಟು ಈಗಾಗಲೇ ಅವನಿಗೆ ವಾಟ್ಸಪ್ದಲ್ಲಾಗಲಿ ಇನ್ನಿತರ ಮಾಧ್ಯಮಗಳ ಮೂಲಕ ಕಮೆಂಟ್ಗಳು ಬಂದಿದ್ದು, ಆತನು ಮಾಡಿರ್ತಕ್ಕಂಥ ಸಾಧನೆ ಈ ನಮ್ಮ ಇಡೀ ಕುಟುಂಬ ಹೆಮ್ಮೆ ಪಡುವಂಥ ಒಂದು ಕೆಲಸ ಆಗಿದೆ. ಇದು ಕಾರಣೀಭೂತರು ಅಂತಂದ್ರೆ ಪ್ರಥಮದಲ್ಲಿ ಜಮಖಂಡಿ ಶಾಲೆಗೆ ಆತ ಹೋಗ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಅವ್ರು ಅದನ್ನ ಕಾಲಿಗೆ ಬೀಳಕ್ಕೆ ಹೋದ. ಅವ್ರನ್ನ ಚಾಲೆಂಜ್ ಹಾಕಿರ, ನಿಮ್ಮ ಮಗನ ಡಾಕ್ಟರ್ ಆತನ ಅಂತಂದ್ರೆ ನಿಂಗೆ ನಾ ಕಾಲು ಬಿಸ್ಕೋತ್ನಿಗಿಲ್ಲ ಅಂಥೇಳಿ ಆ ಸಾಧನೆ ನೀವತ್ತು ಅವು ಈಡೇರ್ಸ್ಯಾನ. ಅದಕ್ಕೆ ನಮಗೂ ಎಲ್ಲ ಹೆಮ್ಮೆ ಆಗಿದೆ. ಅದಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ನನ್ನ ಮಗನ ಸಾಧನೆಗೆ ಸಾಕಷ್ಟು ನನ್ನ ಕುಟುಂಬದವರೆಲ್ಲ ಸಹಾಯ ಮಾಡಿದ್ದಾರೆ. ಜೊತೆಗೆ ನನ್ನ ಗೆಳೆಯರು, ನನ್ನ ಶಿಕ್ಷಕ ವೃಂದದವರು ಸಹಿತ ಸಮಯ ಬಂದಾಗ ಹಣಕಾಸಿನ ಸಹಾಯವನ್ನು ಕೇಳಿದಾಗ ಸಾಕಷ್ಟು ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಜೊತೆಗೆ ನನ್ನ ಸ್ಟಾಫ್ ಸಿಬ್ಬಂದಿಯೂ ಸಹಿತ ಬಹಳಷ್ಟು ಸಹಕಾರ ಮಾಡಿದೆ. ನನ್ನ ಕುಟುಂಬವೂ ಸಹಿತ ಬಹಳಷ್ಟು ಸಹಕಾರ ಮಾಡಿದೆ. ಅವರಿಗೆಲ್ಲರಿಗೂ ಅಭಿನಂದನೆಗಳ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಶಿಕ್ಷಕ ಮಹಾದೇವ ಬಡಿಗೇರ್ ಮಾತನಾಡಿ, ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿಭಾಗ ಮೂಲ ಸೌಲಭ್ಯ ವಂಚಿತ ಮೋಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದಿ ನಂತರ ಜಮಖಂಡಿಯ ಕಾಲೇಜಿನಲ್ಲಿ ಕಷ್ಟಪಟ್ಟು ಪಿಯುಸಿ ಓದಿ 93% ಅಂಕ ಪಡೆದು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯಾವುದೇ ತರಬೇತಿಯನ್ನ ಪಡೆಯದೆ ನೀಟ್ ಪರೀಕ್ಷೆಯಲ್ಲಿ ಎಂಬಿಬಿಎಸ್ಗೆ ಅರ್ಹತೆ ಪಡೆದಿರುವುದು ನಮ್ಮ ಗ್ರಾಮದ ಹಾಗೂ ನಮ್ಮ ಸಮಾಜದ ಹಿರಿಮೆಯನ್ನು ಹೆಚ್ಚಿಸಿದ್ದಾನೆ ಎಂದಿದ್ದಾರೆ. ಇಡೀ ಇಂಡಿಯಾದಲ್ಲಿ 1950ನೇ ರ್ಯಾಂಕ್ ಪಡೆದಾನ. ಅದಕ್ಕೆ ಅವನ ಮಾಡಿದಂಥ ಒಂದು ಸಾಧನೆ ಅತೀ ನನಗೆ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನನ್ನ ಕುಟುಂಬದ ಪರವಾಗಿ ಹಾಗೂ ನನ್ನ ಸಮಾಜದ ಪರವಾಗಿ ನಾನು ಅನೇಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿಶ್ವಕರ್ಮ ಸಮಾಜದ ಮುಖಂಡ ಹಾಗೂ ಶಿಕ್ಷಕ ಸುಧಾಕರ್ ಬಡಿಗೇರ್ ಮಾತನಾಡಿ, ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿಭಾಗವಾದ ಕಾಗವಾಡ ತಾಲೂಕಿನ ಮೋಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದು ಇಷ್ಟೊಂದು ಉನ್ನತ ಮಟ್ಟಕ್ಕೆ ಹೋಗಿರುವುದು ಸಂತಸ ತಂದಿದೆ ಎಂದಿದ್ದಾರೆ. ಗಡಿಭಾಗದ ಗ್ರಾಮದಂಥ ಮೋಳಿ ಗ್ರಾಮದೊಳಗ ನಮ್ಮ ಶಿವಾನಂದ ಮಹಾದೇವ ಬಡಿಗೇರ್ ಈತನು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು, ಇವನು 1ನೇ ತರಗತಿಯ ಸರ್ಕಾರಿ ಶಾಲೆಗೆ ಓದಿ ಆಮೇಲೆ ಪ್ರೌಢ ಶಿಕ್ಷಣವನ್ನು ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಮೋಳಿ ಒಳಗೆ ಮುಗಿಸಿ ನಂತರ ತುಂಗ ಕಾಲೇಜ್ PUC ಮುಗಿಸಿ ಸೈನ್ಸ್ ಒಳಗೆ ಈಗ MBBS ಸೀಟನ್ನು ಸರ್ಕಾರಿ ಸೀಟನ್ನು ಮೈಸೂರೊಳಗೆ ಪಡೆದಾನ. ಅದಕ್ಕಾಗಿ ನಮ್ಗೆ ನಮ್ಮ ಕುಟುಂಬದ ವತಿಯಿಂದ ಹಾಗೂ ನಮ್ಮ ವಿಶ್ವಕರ್ಮ ಸಮಾಜ ವತಿಯಿಂದ ನಮ್ಗೆ ನಾವು ಇವತ್ತು ಸನ್ಮಾನ ಮಾಡ್ತಾಯಿದ್ದೀವಿ. ನಮಗೆಲ್ಲ ಬಹಳ ತುಂಬ ಖುಷಿಯಾಗಿದೆ. ಅವನ್ನೆಲ್ಲ ನಮ್ಮ ಕುಟುಂಬದವರಿಗೆ ಮತ್ತು ನಮ್ಮ ಸಮಾಜಕ್ಕೆ ಕೀರ್ತಿ ಅಂತಂದಾನ, ಸಾಧನೆಗೈದಾನ. ಅವರಿಗೆ ನಾವು ಎಲ್ಲ ರೀತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿವಾನಂದ ಬಡಿಗೇರ, ಸತತ ಪರಿಶ್ರಮ, ಓದು, ತಂದೆ ತಾಯಿ ಶಿಕ್ಷಕರ ಮಾರ್ಗದರ್ಶನ ಪಡೆದು ಈ ಪರೀಕ್ಷೆಯಲ್ಲಿ ಸಾಧನೆ ಮಾಡಲು ಸಾಧ್ಯವಾಗಿದೆ. ಯಾವುದೇ ಪರೀಕ್ಷೆ ಎದುರಿಸಲು ಕಠಿಣ ಪರಿಶ್ರಮ ಅತ್ಯಗತ್ಯವಾಗಿದ್ದು, ಓದುವ ಛಲ ಹೊಂದಿದ್ರೆ ಎಂತಹ ಸಾಧನೆಯನ್ನು ಕೂಡ ಮಾಡಬಹುದಾಗಿದೆ ಎಂದಿದ್ದಾರೆ. ನಾನು 1ರಿಂದ 7ನೇವರೆಗೂ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಓದು, ಮುಂದೆ ಪ್ರೈಮರಿಯಲ್ಲಿ ಹೈಸ್ಕೂಲಲ್ಲಿ ಓದಿ ಆಮೇಲೆ ನಾನು ತುಂಗ ಜಮಖಂಡಿಗೆ ಹೋದಾಗ ಅಲ್ಲಿದ್ದ ನೀಟ್ ಸಿಲೆಬಸನ್ನು ಮುಗಿಸಿದೆ. ಆಮೇಲೆ ನಾನು 1 ಇಯರ್ ಧಾರವಾಡದಲ್ಲಿ ಎಕ್ಸಲೆಂಟ್ ವಿದ್ಯಾಪೀಠದಲ್ಲಿ ನಾನು 1 ವರ್ಷ ಕೋರ್ಸನ್ನು ಮುಗಿಸಿ ನೀಟ್ ಎಕ್ಸಾಮ್ನಲ್ಲಿ 19,050 ರ್ಯಾಂಕನ್ನು ಪಡೆದು ಮತ್ತು ಕರ್ನಾಟಕದಲ್ಲಿ 1,030 ರ್ಯಾಂಕನ್ನು ಪಡೆದು MBBS ಸೀಟನ್ನು ಮೈಸೂರಿಗೆ ಮಾಡಿಕೊಂಡಿದ್ದೇನೆ.
ಇದಕ್ಕೆಲ್ಲ ಕಾರಣ ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಂದ ಸಿಕ್ಕ ಸತ್ಕಾರ ಮತ್ತು ಪ್ರೋತ್ಸಾಹ. ಈ ವೇಳೆ ವಿಶ್ವಕರ್ಮ ಸಮಾಜದ ಮುಖಂಡರು ಆದ ಶ್ರೀಶೈಲ ಬಡಿಗೇರ್, ಮಹಾದೇವ ಬಡಿಗೇರ್, ಭಾಗೀರಥಿ ಬಡಿಗೇರ್, ಸುಧಾಕರ್ ಬಡಿಗೇರ್, ಅಣ್ಣಪ್ಪ ಬಡಿಗೇರ್, ರವೀಂದ್ರ ಬಡಿಗೇರ, ವಿನೋದ್ ಮಹೇಶ್ವರ, ತಾತ್ಯಸ ಬಡಿಗೇರ್, ಕುಮಾರ್ ಬಡಿಗೇರ್, ಆನಂದ್ ಕುಂಬಾರ್, ಸಂಜಯ್ ತೇಜುಮಾಳಿ ಸೇರಿ ಸಮಾಜದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಸಿದ್ದಯ್ಯ ಹಿರೇಮಠ್, TV20 ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.